ಆಪ್ಕಿ ಅದಾಲತ್ನಲ್ಲಿ ಜೈನ್ ಮುನಿ ತರುಣ್ ಸಾಗರ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಎಂಬುದು. ಮುನಿಗಳೇ, ನೀವು ಹೇಳ್ತಾ ಇದ್ರಿ ನಿಮ್ಗೆ ಯಾವುದೇ ವಸ್ತುವಿನ ಮೇಲೆ ಮೋಹ ಇಲ್ಲ ಅಂತ. ಬ್ಯಾಂಕಲ್ಲಿ ನಿಮ್ಗೆ ಖಾತೆ ಇಲ್ಲ, ನಿಮ್ಮ ಜೇಬಲ್ಲಿ ದುಡ್ಡಿಲ್ಲ. ಅಲ್ಲ, ನಂಗೆ ಜೇಬೇ ಇಲ್ಲ, ದುಡ್ಡನ್ನು ತಗೊಂಡು ಎಲ್ಲಿಟ್ಕೊಳ್ಳಿ? ಜನ ಬಂದು ನನ್ನ ಹತ್ರ ಹೇಳ್ತಾರೆ, ಸ್ವಾಮೀಜಿ ನಾವು ನಿಮ್ಮಿಂದ ತುಂಬಾ ಪ್ರಭಾವಿತರಾಗಿದ್ದೀವಿ, ನಿಮ್ಮ ಸಂಪರ್ಕದಲ್ಲಿ ಯಾವಾಗ್ಲೂ ಇರ್ಬೇಕು ಅನ್ನೋದು ನಮ್ಮ ಆಸೆ, ನಿಮ್ಮ ಅಡ್ರೆಸ್ನ ದಯವಿಟ್ಟು ಕೊಡಿ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನನ್ನ ಹತ್ರ ಡ್ರೆಸ್ಸೇ ಇಲ್ಲ, ಇನ್ನು ಅಡ್ರೆಸ್ ಇನ್ನೆಲ್ಲಿ ಕೊಡ್ಲಿ ಅಂತ. ನೋಡಿ, ಯಾವ ವ್ಯಕ್ತಿಗೆ ಡ್ರೆಸ್ ಇಲ್ವೋ, ಮೋಹ ಇಲ್ವೋ, ಮಾಯಾ ಇಲ್ವೋ, ಅವರನ್ನ ರಕ್ಷಣೆ ಮಾಡೋದಕ್ಕೆ ಇಷ್ಟು ದೊಡ್ಡ ಸಂಖ್ಯೆನಲ್ಲಿ ಪೊಲೀಸ್ನವರು ಯಾಕೆ ಕಾಣಿಸ್ಕೊಳ್ತಾರೆ? ಇಲ್ಲಿ ನೋಡಿ, ನನ್ನ ಹತ್ರ ಫೋಟೋಸ್ ಇದೆ. ಇಲ್ಲಿ ಫೋಟೋ ಇದೆ, ನೀವು ಕೂತಿದ್ದೀರಾ, ನಿಮ್ ಸುತ್ತ ಪೊಲೀಸ್ನವರಿದ್ದಾರೆ. ಇಲ್ಲಿ ನೀವು ನಡ್ಕೊಂಡು ಬರ್ತಾ ಇದ್ದೀರಾ, ನಿಮ್ ಸುತ್ತಮುತ್ತ ಬ್ಲ್ಯಾಕ್ ಕಮಾಂಡೋಸ್ ಇದ್ದಾರೆ. ನೋಡಿ, ನಾನು ಎಲ್ಲೇ ಹೋದ್ರೂ ಕೂಡ, ಯಾವ ಸ್ಟೇಟ್ಗೆ ಹೋಗ್ತೀನೋ, ಯಾವ ರಾಜ್ಯಕ್ಕೆ ಹೋಗ್ತೀನೋ, ಅಲ್ಲಿನ ಸರ್ಕಾರಗಳು ನನ್ನನ್ನ ರಾಜ್ಯದ ಅತಿಥಿಯ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ. ಒಬ್ಬ ರಾಜಕೀಯ ಅತಿಥಿಯ ಪದವಿ ಕೊಟ್ಟ ಮೇಲೆ ಅದು ಸರ್ಕಾರದ ಕರ್ತವ್ಯ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಅವರು ಸುರಕ್ಷತೆಯ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ, ಅದು ಅವ್ರ ಕೆಲಸ ಅಲ್ವಾ? ಅದ್ರ ಬಗ್ಗೆ ನಾನೇನು ಹೇಳೋದು? ಭಗವಾನ್ ಮಹಾವೀರರದ್ದು ಅಹಿಂಸೆಯ ಸಿದ್ಧಾಂತ. ಇವ್ರ ಕೈಯಲ್ಲಂತೂ SLR ಇದೆ. ಫೈರ್ ಮಾಡಿದ್ರೆ 50ರಿಂದ 60 ಜನ ಸತ್ತು ಹೋಗ್ತಾರೆ. ಗೋಡೆ ಮೇಲೆ ಏನು ಬರಿಬಾರ್ದು ಅಂತ ಹೇಳೋದಿಕ್ಕೆ ನಾವು ಏನನ್ನಾದ್ರೂ ಬರೀಲೇಬೇಕಾಗತ್ತೆ ಅಲ್ವಾ? ಹಾಗಾಗಿ ನನ್ಗನ್ಸೋದೇನಂದ್ರೆ, ಈ ಸರ್ಕಾರದ ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕಾಗಲ್ಲ. ಸುರಕ್ಷತೆಗೋಸ್ಕರ ಅವರು ಈ ರೀತಿ ಎಲ್ಲ ಮಾಡ್ಬೇಕಾಗತ್ತೆ. ಅಲ್ದೆ ಇದು ಸರ್ಕಾರದ ಕರ್ತವ್ಯ ಕೂಡ ಆಗತ್ತೆ. ಎಲ್ಲಿ ಒಂದ್ ನಿಮಿಷ, ಸ್ವಲ್ಪ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ನೀವು ನವಿಲ್ಗರಿನ ಯಾಕೆ ಇಟ್ಕೋತೀರಾ ಅಂದ್ರೆ, ಯಾವುದೇ ಕೀಟಾಣು ಸಾಯ್ಬಾರ್ದು ಅಂತ. ನೀವ್ ಎಲ್ಲಿ ಕೂರ್ತಿರೋ ಅಲ್ಲಿ ಕ್ಲೀನ್ ಮಾಡ್ಕೋತೀರಾ. ಆದ್ರೆ ನಿಮ್ ಹಿಂದೆ ಬಂದೂಕ್ ಇಟ್ಕೊಂಡು ನಿಂತಿದಾರಲ್ಲ, ಮತ್ತದು ಬಂದೂಕು ಅಲ್ಲ, SLR, ಸೆಲ್ಫ್ ಲೋಡೆಡ್ ರೈಫಲ್ಸ್. ಒಂದ್ಸಲ ಫೈರ್ ಮಾಡಿದ್ರೆ 50-60 ಜನ ಸತ್ತು ಹೋಗ್ತಾರೆ. ಇಲ್ಲ, ಹಾಗಲ್ಲ. ಅದನ್ನ ಯಾರು ಬಳಸೋದಿಲ್ಲ. ಮತ್ತೆ ಅವ್ರಿಗೆ ನಾನು ಹೇಳ್ತೀನಿ, ಅದನ್ನ ಲಾಕ್ ಮಾಡಿ ಇಟ್ಕೊಳ್ಳಿ ಅಂತ. ಯಾಕಂದ್ರೆ ಅದನ್ನ ನೋಡಿದ್ರೆ ನನಗೂ ಕೂಡ ಭಯ ಆಗುತ್ತೆ. ಅಲ್ದೆ ಅವರು ನನ್ನ ಪಕ್ಕದಲ್ಲೇ ನಿಂತಿರ್ತಾರೆ, ಆದ್ರೆ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನೋಡಿ, ಆದ್ರೆ ಅಹಿಂಸೆಯ ಪೂಜಾರಿ ಹಿಂಸೆಯ ವೆಪನ್ನ ತಮ್ಮ ಜೊತೆಗೆ ಇಟ್ಕೊಂಡ್ರೆ ಇದಕ್ಕೇನ್ ಹೇಳ್ಬೇಕು? ಅದರಲ್ಲಿ ನನ್ನ ಪಾತ್ರ ಏನು ಇರೋದಿಲ್ಲ. ಅದು ನನ್ನ ವಿವಶತೆ ಆಗಿರುತ್ತೆ. ಅವ್ರು ಅದನ್ನ ವ್ಯವಸ್ಥೆ ಮಾಡ್ತಾರೆ. ನಾನು ಅದನ್ನ ಒಪ್ಕೊಳ್ಳೋದೂ ಇಲ್ಲ, ನಿರಾಕರಿಸೋದು ಕೂಡ ಇಲ್ಲ. ನೋಡಿ, ನೀವು ಪಾಕಿಸ್ತಾನದ ಬಗ್ಗೆ ಹೇಳಿಕೆ ಕೊಡ್ತೀರಾ. ನೀವು ಪಾಕಿಸ್ತಾನವನ್ನ ರಾಕ್ಷಸ ಅಂತೀರಾ. ಮತ್ ಹೇಳ್ತೀರಾ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆನಲ್ಲಿ ಉತ್ತರ ಕೊಡ್ಬೇಕು ಅಂತ. ಈಗ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡ್ಬೇಕು ಅಂದ್ರೆ ಶೂಟ್ ಮಾಡ್ಬೇಕಾಗತ್ತೆ, ಟ್ಯಾಂಕ್ ತಗೊಂಡು ಹೋಗ್ಬೇಕಾಗತ್ತೆ. ಅದು ಹಿಂಸೆ ಆಗಲ್ವಾ? ನೀವೀ ಕೇಳಿದೊಂದು ಪ್ರಶ್ನೆ ತುಂಬಾ ಮಾರ್ಮಿಕವಾದಂಥದ್ದು. ನೋಡಿ, ನನ್ನ ಹತ್ರ ಈ ಮೀಡಿಯಾದವ್ರು ಬಂದು ಪ್ರಶ್ನೆಗಳನ್ನ ಕೇಳಿದಾಗ, ಅಂದ್ರೆ ಈ ಹಿಂದೂಸ್ತಾನ ಪಾಕಿಸ್ತಾನದ ಜಗಳ ತುಂಬಾ ವರ್ಷಗಳನ್ನ ನಡೀತಾ ಇದೆ. ಈ ಪಾಕಿಸ್ತಾನ ಅನ್ನೋ ದೇಶ ಇಲ್ಲದೆ ಇದ್ದಿದ್ರೆ ಇವತ್ತು ಈ ಹಿಂದೂಸ್ತಾನ ಎಲ್ಲಿಗೆ ಹೋಗಿರ್ತಿತ್ತು, ಯಾವ ಸ್ಥಾನ ತಲುಪಿರ್ತಿತ್ತು? ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ, ಆ ದೇಶಕ್ಕೆ ಅರ್ಥ ಮಾಡಿಸಿ ಪ್ರೀತಿಲೇ ಹೇಳಿ ಅಂತ ಹೇಳ್ದೆ. ಆದ್ರೆ ಕಳೆದ 60-70 ವರ್ಷಗಳಿಂದ ಏನ್ ನಾವು ಅನುಭವಿಸ್ತಿದೀವಿ, ಅವ್ರಿಗೆ ಆ ಭಾಷೆ ಅರ್ಥ ಆಗಿಲ್ಲ ಅಲ್ವಾ? ಆದ್ರೆ ಒಂದ್ ವೇಳೆ ಜೈನ ಮುನಿ ಕೂಡ ಪ್ರೇಮದ ಭಾಷೆಯನ್ನ ಬಿಟ್ಟು ಬಂದೂಕಿನ ಭಾಷೆಯನ್ನ ಮಾತಾಡಿದ್ರೆ ಅಹಿಂಸೆ ಮಾತನ್ನ ಯಾರು ಕೇಳಿಲ್ಲ? ಇಲ್ಲ, ಹಾಗಲ್ಲ. ಅದು ಹೇಗೆ ಅಂದ್ರೆ, ಮೀಡಿಯಾದವರು ನನ್ನನ್ನ ಪ್ರಶ್ನೆ ಕೇಳಿದಾಗ ನಾನು ಅವ್ರಿಗೆ ಹೇಳ್ದೆ, ಅದು ಅವ್ರಿಗೆ ಅರ್ಥ ಆಗುವಂತ ಭಾಷೆಯಲ್ಲೇ ಅರ್ಥ ಮಾಡಿಸ್ಬೇಕು ಅಂತ. ಹೇಳ್ತಾರಲ್ಲ, ನಾಯಿಯ ಬಾಲ 12 ವರ್ಷಗಳ ತನಕ ಕಡ್ಡಿ ಕಟ್ಟಿ ನಿಲ್ಸಿದ್ರು ಬಿಚ್ತಿದ್ದ ಹಾಗೆ ಅದು ಮತ್ತೆ ಡೊಂಕನೇ ಆಗತ್ತೆ. ಈ ಪಾಕಿಸ್ತಾನ ನಾಯಿ ಬಾಲದ ಹಾಗೆ, ಅದನ್ನ ಯಾವತ್ತೂ ಸರಿ ಮಾಡಕ್ಕಾಗಲ್ಲ. ನೀವು ಎಲ್ಲ ಮಾತುಗಳನ್ನು ಹೇಳ್ತೀರಿ, ನೀವಿದನ್ನ ಕಹಿ ವಚನಗಳು ಅಂತ ಯಾಕೆ ಹೇಳ್ತೀರಾ? ನೀವು ಪ್ರೀತಿಯಿಂದ ಮಾತಾಡ್ಬೋದಲ್ವಾ? ರಜತ್ ಅವರೇ, ಮೊದಲ 10 ವರ್ಷಗಳಲ್ಲಿ ತುಂಬಾ ಸಿಹಿಯಾಗಿ ಮಾತಾಡ್ದೆ, ಪ್ರೀತಿಯಿಂದ ಹೇಳ್ದೆ. ಎಷ್ಟು ಪ್ರೀತಿಯಿಂದ ಅರ್ಥ ಮಾಡ್ಸಕ್ ಹೋದೆ ಅಂದ್ರೆ ಅದರಿಂದ ಒಂದು ದೊಡ್ಡ ದುಷ್ಪರಿಣಾಮನೇ ಉಂಟಾಯಿತು. ನಾನೇನೋ ಹೇಳ್ತಾ ಇದ್ದೆ, ಜನ ನಿದ್ದೆ ಮಾಡ್ತಿದ್ರು. ನಾನ್ ಹೇಳ್ತಿದ್ದೆ, ಅವ್ರು ಮಲಗ್ತಿದ್ರು. ಅವ್ರಿಗನ್ನಿಸ್ತಿತ್ತು ನಾನು ಲಾಲಿ ಹಾಡು ಹೇಳ್ತಾ ಇದ್ದೆ ಅಂತ. ಒಂದಿನ ನನಗೆ ಅನ್ನಿಸ್ತು, ಮಹಾವೀರರು ನನಗೆ ಹೇಳ್ತಾ ಇದ್ದಾರೆ ಅನ್ನಿಸ್ತು, ತರುಣ್ ಸಾಗರ್ ಇವರು ಕತ್ಲಲ್ ಕೂತಿರೋಂಥ ಜನ. ಅಲ್ದೆ ಆಗ ನನ್ನ ಮಾತು ಕೇಳೋದಿಕ್ಕೆ 1000 ಜನ ಬರ್ತಿರ್ಲಿಲ್ಲ.
ಕಷ್ಟದಿಂದ 25-50 ಜನ ಬರ್ತಾ ಇದ್ರು. ಆ ಬರ್ತಿದ್ 25-50 ಜನನು ಎಂತವ್ರು ಅಂದ್ರೆ ಮನೇಲೇನು ಕೆಲ್ಸ ಇಲ್ದೇ ಇರೋರು ಅಥವಾ ಮನೆಯಿಂದ ಸೊಸೆ ಆಚೆ ಹಾಕಿರೋಂಥವ್ರು ಅವ್ರು ಬರ್ತಿದ್ರು. ಆಗ ನನ್ಗನ್ಸ್ತು, ಮಹಾವೀರರು ನನಗೆ ಹೇಳ್ದಾಗೆ, ತರುಣ್ ಸಾಗರ್ ಇವರೆಲ್ಲ ಕತ್ಲಲ್ಲಿರೋಂಥ ಜನ, ಇವ್ರು ನಿನ್ ಮಾತನ್ನ ಕೇಳ್ತಾನೂ ಇಲ್ಲ, ಅವ್ರಿಗೇನು ಅರ್ಥ ಕೂಡ ಆಗ್ತಿಲ್ಲ, ಇದ್ರಲ್ಲಿ ನಿನ್ ಸಮಯ ವ್ಯರ್ಥ ಮಾಡ್ಬೇಡ ಅಂದ್ರು. ಮರುದಿನಾನೇ ನಾನೊಂದು ಭಾಷಣ ಮಾಡ್ದೆ. ಆ ಭಾಷಣ ಕೇಳಿ ಹಿಂದೂಸ್ತಾನದ ಅರ್ಧ ಜೈನ ಸಮುದಾಯ ನನ್ನ ವಿರುದ್ಧ ನಿಂತ್ಕೊಳ್ತು. ಆ ಭಾಷಣನ ವಾಪಸ್ ತಗೊಳ್ಳಿ ಅಂತ ಹೇಳ್ತು. ಆದ್ರೆ ನಾನು ಒಪ್ಕೊಳ್ಳಿಲ್ಲ. ನಾನ್ ಹೇಳ್ದೆ, ಈ ಭಾಷಣನ ವಾಪಸ್ ತಗೊಳ್ಳೋಂತ ಸವಾಲೇ ಹುಟ್ಟೋದಿಲ್ಲ. ಇನ್ ಮುಂದೆ ಇದೇ ನನ್ನ ಜೀವನದ ರಣನೀತಿ ಆಗಿದೆ. ಇನ್ಮೇಲೆ ಇದ್ರ ಮೂಲಕನೇ ನನ್ನ ಕೆಲ್ಸನ ಮುಂದುವರಿಸ್ತೀನಿ ಅಂತ ಹೇಳ್ದೆ. ನೀವ್ ಒಪ್ಕೊಳ್ಳಿ ಇಲ್ಲ ಬಿಡಿ, ನಾನು ಇದೇ ರಸ್ತೆಲೇ ಇನ್ಮೇಲೆ ಹೋಗ್ತೀನಿ ಅಂತ ಹೇಳ್ದೆ. ಆ ಒಂದು ಹೇಳಿಕೆ ನಿಮ್ಗೂ ಗೊತ್ತಿದೆ ಅನ್ಕೋತೀನಿ. ಯಾರಲ್ಲಿ ಒಬ್ಬನೇ ಹೋಗೋ ಸಾಮರ್ಥ್ಯ ಇರುತ್ತೋ ಒಂದು ದಿನ ಅವರ ಹಿಂದೆ ಜನರ ಹಿಂಡೆ ಇರುತ್ತೆ. ನಾವೀಗ ಅಪ್ಪ ಮಕ್ಕಳ ಮಾತಾಡೋಣ ಅಂತಂದ್ರೆ ನಿಮ್ಗೆ ಮದುವೆನೇ ಆಗಿಲ್ಲ, ನಿಮ್ಗೆ ಕುಟುಂಬನೇ ಇಲ್ಲ, ಮತ್ತೆ ನೀವ್ ಹೇಳ್ತೀರಾ ಗಂಡ ಹೆಂಡತಿ ಸಂಬಂಧ ಹೇಗಿರ್ಬೇಕು ಅಂತ. ನಾನು ಸಂಸಾರವನ್ನ ಬಿಟ್ಟಿದ್ದೀನಿ, ಸಮಾಜವನ್ನ ಬಿಟ್ಟಿಲ್ಲ. ನಾನು ಸಂಸಾರ ಬಿಟ್ಟಿದ್ದೀನಿ, ಸಮಾಜವನ್ನ ಬಿಟ್ಟಿಲ್ಲ. ಇದೇ ಸಮಾಜದಲ್ಲೇ ಇದ್ದೀನಿ. ಸಮಾಜದಲ್ಲಿ ನಡೆಯೋ ಘಟನೆಗಳನ್ನ ನಾನು ಗಮನಿಸ್ತಾನೆ ಇರ್ತೀನಿ. ಹೇಳ್ಬೇಕು ಅಂದ್ರೆ, ಒಂದು ಪತ್ನಿಯ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಪತ್ನಿ ಯಾರಂದ್ರೆ पत्नी जो पति से रहे तनी तनी खत्म कर दे उसकी मनी, वही पत्नी है. ನೋಡಿ, ನನಗಂತೂ ಯಾವುದೇ ಕೆಲಸ ಮಾಡೋದಿಲ್ಲ. ಕೆಲಸ ಗುಡಿಸ್ಬೇಕಾಗಿಲ್ಲ, ನೆಲ ಒರೆಸ್ಬೇಕಿಲ್ಲ, ಪಾತ್ರೆ ತೊಳಿಬೇಕಿಲ್ಲ. ಆ ರೀತಿ ಕೆಲಸ ಯಾವ್ದು ನಾನು ಮಾಡೋ ಅವಶ್ಯಕತೆ ಇಲ್ಲ. ಕೂತಿರ್ತೀನಿ, ಯೋಚನೆ ಮಾಡ್ತಿರ್ತೀನಿ, ಮಾತಾಡ್ತೀನಿ. ಮತ್ತೆ ಹೊಸ ಪರಿಭಾಷೆಯನ್ನ ಹುಡುಕೋದಕ್ಕೆ ಸೊಸೆ ಮಧ್ಯದಲ್ಲಿ ಏನ್ ನಡೆಯುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲ. ನೋಡಿ ನನ್ನದೇ ಯಾವುದು ಮನೆ ಇಲ್ಲ, ಆದ್ರೆ ಮನೆಯಲ್ಲೂ ನಡೆಯೋ ಕತೆ ಬಗ್ಗೆ ಗೊತ್ತಿದೆ. ನನ್ನದೇ ಯಾವುದು ಮನೆ ಇಲ್ಲ, ಆದ್ರೆ ಮನೆಯ ಕತೆ ಬಗ್ಗೆ ನನಗೆ ಗೊತ್ತಿದೆ. ಹಾಗಾಗಿ ಅದರ ಬಗ್ಗೆ ಟಿಪ್ಪಣಿ ಮಾಡ್ತೀನಿ, ವಿವೇಚನೆ ಮಾಡ್ತೀನಿ. ಮತ್ತೆ ಜನಕ್ಕೆ ನನ್ನ ಮಾತುಗಳು ಇಷ್ಟ ಆಗತ್ತೆ, ಖುಷಿ ಪಡ್ತಾರೆ. ಅವ್ರು ನನ್ನ ಮಾತುಗಳನ್ನ ಬರೀ ಕೇಳೋದಷ್ಟೇ ಅಲ್ಲ, ಪಾಲಿಸ್ತಾರೆ ಕೂಡ. ನಿಮ್ಗೆ ಇದು ಅನ್ಸೋದಿಲ್ವಾ ನೀವು ಕುರುಡರ ರಾಜ್ಯದಲ್ಲಿ ಕನ್ನಡಿ ಮಾಡ್ತಾ ಇದ್ದೀನಿ ಅಂತ? ಎಚ್ಚರವಾಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಜನ ನನ್ನ ಕೇಳ್ತಾರೆ, ಮುನಿಯವರೇ ನಿಮ್ಮನ್ನ ನೋಡೋದಕ್ಕೆ 1000 ಜನ ಬರ್ತಾರೆ, ನಿಮ್ಗೆ ನಿಜವಾಗ್ಲೂ ಅನ್ಸುತ್ತಾ ಇವರು ನಿಮ್ಮ ಪ್ರವಚನ ಕೇಳಿದ ಮೇಲೆ ನಿಜವಾಗ್ಲೂ ಬದಲಾಗ್ತಾರೆ ಅಂತ? ಅವ್ರಿಗೆ ನಾನು ಒಂದೇ ಮಾತು ಹೇಳೋದು, ಎಚ್ಚರವಾಗೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನನ್ನ ಕರ್ತವ್ಯ ನನ್ನ ಧ್ವನಿ ಅವ್ರಿಗೆ ತಲುಪಿಸ್ತಾ ಇರೋದು.